Om Shri Sai Ram. Class 3rd Standard, Subject English, Unit 4, Topic Things we use. In previous class, we discussed about some part of the lesson, Things we use. Shall we move to the next part of the lesson? Now I will tell you a story. Listen to me carefully. Look on the screen. We are seeing 3 different pictures on the slide. ನಾನೀಗ ನಿಮಗೆಲ್ಲ ಒಂದು ಕತೆ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಹೀ ಈಸ್ ಎ ಫಾರ್ಮರ್ ಆ್ಯಂಡ್ ಶೀ ಈಸ್ ಹಿಸ್ ವೈಫ್. ಒನ್ ಡೇ ದ ಫಾರ್ಮರ್ ಬಾಟ್ ಎ ಗೂಸ್ ಟು ಹ್ಯಾವ್ ಎಗ್ಸ್ ಫ್ರಮ್ ದಟ್ ಗೂಸ್. That farmer's wife think that it will lay so many eggs and we will sold it in the market. Like that she is waiting for the egg. The next day they saw a first egg from that goose. That was a golden egg. They were astonished. ಇವನು ಒಬ್ಬ ರೈತ, ಅವಳು ರೈತನ ಹೆಂಡತಿ. ಅವನು ಒಂದಿನ ಒಂದು ಗೂಸನ್ನು ಅಂದರೆ ಬಾತುಕೋಳಿಯನ್ನು ತಗೊಂಬರ್ತಾನೆ ಮನೆಗೆ. ಅವನ ಹೆಂಡತಿ ಮೊಟ್ಟೆ ಇಡುತ್ತೆ, ಇದು ತುಂಬ ಮೊಟ್ಟೆ ಇಡುತ್ತೆ, ಅದನ್ನ ನಾವು ಮಾರಬೋದು, ಯೂಸ್ ಮಾಡ್ಬೋದು ಅಂತ ಕಾಯ್ತಾ ಇರ್ತಾಳೆ. ಒಂದಿನ ಬೆಳಗಾಗುತ್ತೆ, ಆವಾಗ ನೋಡಿದ್ರೆ ಗೂಸು ಒಂದೇ ಒಂದು ಮೊಟ್ಟೆ, ತನ್ನ ಮೊದಲನೇ ಮೊಟ್ಟೆಯನ್ನು ಇಟ್ಟಿರುತ್ತೆ, ಅದು ಬಂಗಾರದ ಮೊಟ್ಟೆ ಆಗಿರುತ್ತೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್. ಮುಂದೆ ಏನಾಗುತ್ತೆ ಅಂತ ನೋಡಿ. The both farmer and his wife become very greedy. They took the golden egg and sold it in the market and have had so much of money. Soon they become rich in the village. ಸ್ವಲ್ಪ ದಿನಗಳ ನಂತರ ಅವರು ಬಂದಂಥ ಬಂಗಾರದ ಮೊಟ್ಟೆಗಳನ್ನ ಮಾರಿ ತುಂಬ ಶ್ರೀಮಂತರಾಗ್ತಾರೆ. ಒನ್ ಡೇ ದೇ ಬಿಕಮ್ ರಿಚ್ ಪರ್ಸನ್ ಇನ್ ದ ವಿಲೇಜ್. ಒಂದೊಂದಿನ ಅವ್ರು ಏನಾಗ್ತಾರೆ, ಈ ಬಂಗಾರದ ಮೊಟ್ಟೆಗಳನ್ನ ಮಾರಿ ತುಂಬ ಶ್ರೀಮಂತರಾಗ್ತಾರೆ. ಬಟ್ ದೇ ಬಿಕಮ್ ಸೋ ಗ್ರೀಡಿ. ಡೇ ಬೈ ಡೇ ದೇ ಬಿಕಮ್ ಸೋ ಗ್ರೀಡಿ ಮೀನ್ಸ್ ತುಂಬ ಆಸೆ ಜಾಸ್ತಿ ಆಗುತ್ತೆ ಅವ್ರ ಹತ್ರ. ದೇ ವೋಂಟ್ ವೆಯ್ಟ್ ಫಾರ್ ಎ ಎಗ್ ಪರ್ ಡೇ. ದಿನ ಅವರು ಒಂದೊಂದೇ ಮೊಟ್ಟೆಗಳನ್ನ ತೊಗೊಳಕ್ಕೆ ಇಷ್ಟಪಡ್ತಿರಲ್ಲ. ಅವರಿಗೆ ತುಂಬ ಮೊಟ್ಟೆಗಳು ಒಂದೇ ಸಲ ಬೇಕು ಅಂತ ತುಂಬ ಅನಿಸುತ್ತೆ ಅವರಿಗೆ. ಸೊ ದೇ ಡಿಸೈಡೆಡ್ ಟು ಕಿಲ್ ದ ಗೂಸ್ ಆ್ಯಂಡ್ ಓಪನ್ ದ ಸ್ಟೊಮಕ್ ಆಫ್ ದ ಗೂಸ್ ಟು ಗೆಟ್ ಸೋ ಮೆನಿ ಎಗ್ಸ್ ಅಟ್ ಎ ಟೈಮ್. ಸೊ ಅವ್ರು ಏನು ಮಾಡ್ತಾರೆ, ಒಂದು ಚಾಕು ತೊಗೊಂಡು ಹೊಟ್ಟೆಲಿರೋ ಎಲ್ಲ ಮೊಟ್ಟೆಗಳನ್ನ ಒಂದೇ ಸಲ ತೊಗೊಂಡ್ಬಿಡೋಣ ಅಂತೇಳ್ಬಿಟ್ಟು ಓಪನ್ ಮಾಡ್ತಾರೆ ಅದ್ರ ಹೊಟ್ಟೆನ. ಬಟ್ ದೇ ಡಿಂಟ್ ಫೈಂಡ್ ಎನಿಥಿಂಗ್ ಇನ್ ದ ಸ್ಟೊಮಕ್. ದೇರ್ ಆರ್ ನೋ ಎಗ್ಸ್ ಇನ್ ದ ಸ್ಟೊಮಕ್ ಆಫ್ ದ ಗೂಸ್. ಬಾತುಕೋಳಿಯ ಹೊಟ್ಟೆ ಒಳಗಡೆ ಯಾವ ಮೊಟ್ಟೆನೂ ಸಿಗಲ್ಲ. ಅದನ್ನು ನೋಡ್ಬಿಟ್ಟು ದೇ ಬಿಕಮ್ ವೆರಿ ಸ್ಯಾಡ್. ಅದನ್ನ ನೋಡ್ಬಿಟ್ಟು ಅವ್ರಿಗೆ ಅನ್ನಿಸ್ತು, ಅಯ್ಯೋ ಹಾಗೆ ಇದ್ದಿದ್ರೆ ದಿನಕ್ಕೆ ಅಟ್ಲೀಸ್ಟ್ ಒಂದು ಮೊಟ್ಟೆ ಏನಾದರೂ ಸಿಗ್ತಾಯಿತ್ತು, ಈಗ ಅದು ಇಲ್ವಲ್ಲ ಅಂತ ಬೇಜಾರಾಗಿ ಕೂತ್ಕೋತಾರೆ. ವಾಟ್ ಈಸ್ ದ ಮೋರಲ್ ಆಫ್ ದ ಸ್ಟೋರಿ? ವಿ ಶುಡ್ ನಾಟ್ ಬಿ ಸೋ ಗ್ರೀಡಿ. ಅತಿ ಆಸೆ ಗತಿಗೇಡು ಅಂತ. ನಾವು ಯಾವುದಕ್ಕೆ ಜಾಸ್ತಿ ಒಂದೇ ಸಲ ಸಿಗಲಿ ಅಂತ ಆಸೆ ಪಡ್ತೀವೋ ಅದುವಾಗ ನಮಗೆ ಯಾವಾಗಲೂ ಕೆಟ್ಟದ್ದಾಗುತ್ತೆ, ಒಳ್ಳೆಯದಾಗಲ್ಲ. ಲೆಟ್ ಅಸ್ ನೋ ಎ ಸಿಮಿಲರ್ ಸ್ಟೋರಿ ಲೈಕ್ ದಿಸ್. ಇದೇ ಥರ ಇರೋ ಇನ್ನೊಂದು ಸ್ಟೋರಿನ ನೋಡೋಣ. ನಾವು ಓಪನ್ ಯುವರ್ ಟೆಕ್ಸ್ಟ್ ಬುಕ್ಸ್, ಪೇಜ್ ನಂಬರ್ 45. ಲುಕ್ ಅಟ್ ದ ಬುಕ್. ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ. ಯು ಶುಡ್ ರೀಡ್ ದ ಸ್ಟೋರಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ದೀಪು ವಾಸ್ ಎ ಸ್ಟೋನ್ ಕಟರ್. It was very hot and Deepu did not feel like working, so he put his hammer down and said, "See, Deepu is a stone cutter. I want to be rich." Deepu was a stone cutter. He was a stone cutter. Stone cutter ಅಂದರೆ ಕಲ್ಲು ಹೊಡೆಯುವವನು. It was very hot and Deepu did not feel like working. The day was very hot. ಅವತ್ತು ತುಂಬ ಬಿಸಿಲಿತ್ತು. ಸೊ he don't want to work. ಆ ಬಿಸಿಲಲ್ಲಿ ಅವನಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಸೊ he put his hammer down and said, "I want to be rich." He put his hammer means ಸುತ್ತಿಗೆನ ಕೆಳಗಿಟ್ಬಿಟ್ಟು ಅವನು ಹೇಳ್ದ, "ಐ ವಾಂಟ್ ಟು ಬಿ ರಿಚ್." ನಾನು ಬೇಗ ಶ್ರೀಮಂತ ಆಗಬೇಕು ಅಂತ ಅಂದ್ಕೊಂಡ. ಸಡನ್ಲಿ ಆನ್ ಏಂಜಲ್ ಕೇಮ್ ಡೌನ್ ಫ್ರಮ್ ಹೆವನ್.
heaven and said, "You shall be rich. We shall be rich, my son." ಥ್ಯಾಂಕ್ ಯು ಏಂಜಲ್. ಇಷ್ಟರಲ್ಲೇ ಒಬ್ಬ ಆಕಾಶದಿಂದ ದೇವತೆ ಬಂದ್ಬಿಟ್ಟು ಹೇಳಿದು, ಯು ಶಾಲ್ ಬಿ ರಿಚ್, ಇಷ್ಟರಲ್ಲೇ ನೀನು ಶ್ರೀಮಂತ ಆಗ್ತೀಯಾ ಅಂತ ಹೇಳಿದ್ಲು. ಆ್ಯಂಡ್ ದೀಪು ಬಿಕ್ಯಾಮ್ ರಿಚ್. ಹಿ ಏಟ್ ಆ್ಯಂಡ್ ಡ್ರ್ಯಾಂಕ್ ಆಲ್ ಡೇ. ಸೂನ್ ಹಿ ಬಿಕೇಮ್ ವೆರಿ ರಿಚ್ ಪರ್ಸನ್. ದೇವತೆಯ ವರದಿಂದ ಅವನೇನಾದ, ತುಂಬ ಶ್ರೀಮಂತ ಆದ. ಹಿ ಏಟ್ ಆ್ಯಂಡ್ ಡ್ರಿಂಕ್ ಆಲ್ ಡೇ. ಯಾವಾಗಲೂ ಕೆಲಸ ಮಾಡಿಬಿಟ್ಟು ಆರಾಮಾಗಿ ಹಿ ಸ್ಪೆಂಡ್ ಹಿಸ್ ಟೈಮ್ ಆಲ್ವೇಸ್ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್ ಆ್ಯಂಡ್ ವಾಚಿಂಗ್ ಸಮಥಿಂಗ್. ಹಿ ಎಂಜಾಯಿಂಗ್ ಹಿಸ್ life with lots of money. Turn the next page. One day he saw a king. That stone cutter Deepu saw a king and he decided he want to become a king and decided and prayed the goddess. The goddess came from the heaven and told, money isn't enough, I want to be a king. ಅವನು ರಾಜನನ್ನು ನೋಡ್ಬಿಟ್ಟು ಏನಂದ ಅಂದ್ಕೊಂಡ, ನಾನು ರಾಜ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಈ ಪ್ರೇಡ್ ಗಾಡೆಸ್, ಮತ್ತು ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡ್ಲ. ದ ಗಾಡೆಸ್ ಕೇಮ್ ಫ್ರಮ್ ದ ಹೆವನ್ ಆ್ಯಂಡ್ ಹಿ ಟೋಲ್ಡ್, ಗಾಡೆಸ್, ಮೈ ಮದರ್, ಐ ಡೋಂಟ್ ವಾಂಟ್, ಐ ಹ್ಯಾಡ್ ಎನಫ್ ಮನಿ ಬಟ್ ಐ ವಾಂಟ್ ಟು ಬಿಕಮ್ ಎ ಕಿಂಗ್. ದೇವತೆ, ನನ್ನ ಹತ್ರ ತುಂಬ ಸಾಕಷ್ಟು ಹಣ ಕೊಟ್ಟಿದೆಯಾ, ಅದರಿಂದ ನನಗೆ ಸಾಕಾಗ್ತಾಯಿಲ್ಲ, ನಾನು ರಾಜ ಆಗಬೇಕು ಒಂಥರ ಅಂತ ಹೇಳಿದ್ರು. The angel came again and made him a king. The angel was very kind and she made Deepu as a king. ಏಂಜಲ್ ಏನು ಮಾಡಿದ್ಲು, ದೀಪುನ ಕಿಂಗ್, ರಾಜನನ್ನಾಗಿ ಮಾಡಿದ್ಲು. Now everybody in the village bowed to him. Deepu was happy. When Deepu was walking in the village, every villager bowed to him. ತಲೆ ಬಗ್ಸಿ ಎಲ್ಲರೂ ಹಳ್ಳೀಲಿ ಎಲ್ಲರೂ ಅವನಿಗೆ ನಮಸ್ಕಾರ ಮಾಡ್ತಾಯಿದ್ರು. ಬೈ ದಿಸ್ ದೀಪು ವಾಸ್ ವೆರಿ ಹ್ಯಾಪಿ. ದೀಪುಗೆ ತುಂಬ ಖುಷಿಯಾಗೋಯ್ತು. ಕಲ್ಲು ಹೊಡಿತಾ ಇದ್ದವನು ಈಗ ನಾನು ರಾಜ ಆಗಿದ್ದೀನಿ, ಎಲ್ಲರೂ ನನಗೆ ಎಷ್ಟು ಗೌರವ ಕೊಡ್ತಾರೆ ಅಂತ ತುಂಬ ಖುಷಿಯಾಗಿದ್ದ. ಒನ್ ಡೇ ಹಿ ವಾಸ್ ಗೋಯಿಂಗ್ ಅರೌಂಡ್ ಹಿಸ್ ಕಿಂಗ್ಡಮ್. ದ ಹಾಟ್ ಸನ್ ಬರ್ನ್ಟ್ ಹಿಮ್. ಸಡನ್ಲಿ ದೀಪು ಶೌಟೆಡ್. ಒನ್ ಡೇ ಹಿ ವಾಸ್ ವಾಕಿಂಗ್ ಇನ್ ಹಿಸ್ ಕಿಂಗ್ಡಮ್. ಅವ್ನ ಕಿಂಗ್ಡಮ್ನ ಸಾಮ್ರಾಜ್ಯದಲ್ಲಿ ಓಡಾಡ್ತಾ ಇದ್ದ. ಬಟ್ ದಟ್ ಹಾಟ್ ಸನ್, ಸೂರ್ಯ ಏನು ಮಾಡ್ದ, ಇಟ್ ಬರ್ನ್ಸ್. ಸೂರ್ಯನ ಬಿಸಿಲಿನಿಂದ ಅವನಿಗೆ ತಡೆಯೋಕ್ಕಾಗಲಿಲ್ಲ. ಅವನ ದೇಹ ಎಲ್ಲ ಬಿಸಿ ಆಗೋಯ್ತು. ಬಿಸಿಲು ಶಾಖಕ್ಕೆ ಅವನಿಗೆ ಥರ ಬ್ಯಾಡ್ ಫೀಲಿಂಗ್ ಆಯಿತು. ಎಷ್ಟು ಬಿಸಿ ಅನ್ನಿಸ್ತು. ಐ ವಾಂಟ್ ಟು ಬಿ ದ ಸನ್. ದೆನ್ ಹಿ ಡಿಸೈಡೆಡ್, ಐ ಡೋಂಟ್ ವಾಂಟ್ ಟು ಬಿ ಕಿಂಗ್ ನೌ, ಐ ವಾಂಟ್ ಟು ಬಿ ಎ ಸನ್. ನನಗೀಗ ರಾಜ ಆಗೋಕ್ಕೆ ಇಷ್ಟ ಇಲ್ಲ, ನಾನು ಸಣ್ಣ ಆಗಬೇಕು. ನೋಡು, ಸಣ್ಣ ಆದರೆ ಎಲ್ಲರೂ ಸುಡ್ಬೋದು ಈ ಥರ ನಾನು ಅಂತೇಳ್ಬಿಟ್ಟು ಏನು ಮಾಡ್ತಾನೆ. ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ನಾವು ರೀಡ್ ದ ಫಾಲೋಯಿಂಗ್ ವರ್ಡ್ಸ್. ಯು ಹ್ಯಾವ್ ಟು ರೀಡ್ ದೀಸ್ ವರ್ಡ್ಸ್. POOR pour, FEEL feel, LIKE like, DOWN down, SAID set, KING king, WANT want, CAME came, HOT heart, PUT put, STONE stone, ANGLE angel, DRANK drank, MONEY money, HAPPY happy, VILLAGE village, KINGDOM kingdom, HAMMER hammer, HEAVEN heaven, TURNED turn. See, you have to read this big word. Split the word into small part. ನೋಡಿ, ದೊಡ್ಡ ವರ್ಡ್ ಕೊಟ್ಟಾಗ ಓದೋದಕ್ಕೆ ಬರಲ್ಲ ಅಂತ ಸ್ಕಿಪ್ ಮಾಡಬಾರ್ದು. 2 ಭಾಗ ಮಾಡ್ಕೋಬೇಕು, ಚಿಕ್ಕ ಮಾಡ್ಕೊಂಡು. CRVIL ವಿಲ್, LAGE ಲೇಜ್, ವಿಲೇಜ್ ಅಂತ ಓದಬೇಕು. ಕಿಂಗ್ಡಮ್ ಅಷ್ಟೇ, KING ಕಿಂಗ್, DOM ಡಮ್, ಕಿಂಗ್ಡಮ್. ಹ್ಯಾಮರ್, HAM ಹ್ಯಾಮ್, MER ಮರ್, ಹ್ಯಾಮರ್. ಹೆವನ್, HEAVEN ಹೆವನ್. TURN turn, ED turned. Like this you have to practice to read these words. ಯಾರು ಓದೋದನ್ನು ಬಿಡಬಾರ್ದು. ಪ್ರತಿದಿನ ಸ್ಲೈಡಲ್ಲಿರೋ ವರ್ಡ್ಸ್ನ ಎಲ್ಲ ಓದಲೇಬೇಕು. ಎವ್ರಿಒನ್ ಶುಡ್ read these words. Shall we meet in the next class?
with Deepu story. Sai Ram.